ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಹೆಲ್ಮೆಟ್ ಕೂಡ ಹಾಕಲ್ಲ, ಫೈನ್ ಕೂಡ ಕಟ್ಟಲ್ಲ, ಏನಿವಾಗ ಜೆಡಿಎಸ್ ಪುಡಿ ನಾಯಕನ ದರ್ಪ. ಹೌದು, ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಲಾಯಿಸಿದ್ದು ಅಲ್ಲದೆ ಪೊಲೀಸರ ಮೇಲೆ ದರ್ಪ ತೋರಿಸಿರುವಂತಹ ಜೆಡಿಎಸ್ ಪುಡಿ ನಾಯಕನೊಬ್ಬನ ವಿಡಿಯೋ ಇದೀಗ ಎಲ್ಲೆಡೆಯಲ್ಲಿ ವೈರಲ್ ಆಗ್ತಾ ಇದೆ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಹೆಲ್ಮೆಟ್ ಹಾಕಲ್ಲ ನಾನು. ಫೈನ್ ಕಟ್ಟಿ ಆಯ್ತು. ಹಾಕಲ್ಲ, ಕಟ್ಟಲ್ಲ. ಯಾರನ್ನ ಕರ್ಸೋ. ತಾನು ಜೆಡಿಎಸ್ ಘಟಕದ ಅಧ್ಯಕ್ಷ ಅಂತ ಹೇಳ್ಕೊಂಡಿರುವಂತಹ ಈತನ ಉದ್ದಟತನದ ಮಾತುಗಳು, ಹಾಗೆ ಹೆಲ್ಮೆಟ್ ಹಾಕಲೇಬೇಕು ಅನ್ನುವಂತ ರೂಲ್ಸೇ ಇಲ್ಲ ಅನ್ನುವಂತ ವಿತಂಡ ವಾದ ಮಾಡಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ನೋಡಬಹುದು. ಉಲ್ಲಾಡು ರಸ್ತೆಯ ಅಮ್ಮ ಆಶ್ರಯ ಸರ್ಕಲ್ ಬಳಿಯಲ್ಲಿ ಭಾನುವಾರ ಹೆಲ್ಮೆಟ್ ಹಾಕದೆ ವಾಹನವನ್ನ ಚಲಾಯಿಸ್ತಾ ಇದ್ದಾಗ ಪೊಲೀಸರು ಈತನನ್ನ ಹಿಡಿದಿದ್ದಾರೆ. ಇದಕ್ಕೆ ಪೊಲೀಸರ ಮೇಲೆ ಕೆಂಡಾಮಂಡಲ ಆಗಿ ಕೋಪ ದರ್ಪವನ್ನ ಪ್ರದರ್ಶಿಸಿ ಈತ ರೂಲ್ಸ್ ಎಲ್ಲಿದೆ ತೋರಿಸಿ ಅಂತ ಹೇಳಿ ವಾದ ಮಾಡ್ತಾನೆ. ಇಲ್ಲಿ ಪೊಲೀಸರು ಹಿಡಿಬಾರದು ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ 3 ಬಾರಿ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇನೆ, ಆದರೂ ಕೂಡ ನೀವು ಹಿಡಿತಾ ಇದ್ದೀರಾ. ಇಲ್ಲಿ ಪೊಲೀಸರಿಗೆ ಹಿಡಿಯೋದಕ್ಕೆ ಕಾನೂನಿನಲ್ಲಿ ಅವಕಾಶನೇ ಇಲ್ಲ ಅಂತ ಹೇಳಿ ಪೊಲೀಸರ ಮೇಲೆ ಈತ ದರ್ಪ ತೋರಿಸಿ ವಾದವನ್ನ ಮುಂದುವರಿಸ್ತಾನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ನಾನು, ನೀವು ಇಲ್ಲಿದ್ದೀರಾ ಅಂತ ಹೇಳಿ ಗೊತ್ತಿದೆ, ಬೇಕು ಅಂತಲೇ ನಾನು ಗಾಡಿನ ತಿರ್ಸ್ಕೊಂಡು ಬಂದಿದ್ದೀನಿ, ಏನ್ ಮಾಡ್ತೀರಾ ಇವಾಗ ಅಂತ ಹೇಳಿ ಪೊಲೀಸರಿಗೆ ಸವಾಲನ್ನ ಹಾಕ್ತಾನೆ. ಯುವಕನ ದರ್ಪದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈತನ ಹೆಸರು ನವೀನ್ ಗೌಡ ಅಂತ ತಿಳಿದು ಬಂದಿದ್ದು, ಈತನ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದೀಗ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರವಾಗಿ ಈತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ, ಜೊತೆಗೆ ಎನ್ಕ್ವೈರಿ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.